Good morning, dear students. How are you, all of you? I hope all of you good. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಟುಡೇ ವಿ ಹ್ಯಾವ್ ಡಿಸ್ಕಸ್ ಸೋಷಿಯಲ್ ಸಬ್ಜೆಕ್ಟ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಚಾಪ್ಟರ್. ಓಕೆ, ಹೌ ಅವರ್ ಅರ್ತ್ ಲುಕ್ಸ್. ನಮ್ಮ ಭೂಮಿ ಯಾವ ರೀತಿ ಇದೆ ನೋಡೋದಕ್ಕೆ ಅನ್ನೋ ಲೆಸನ್ ಬಗ್ಗೆ ಇವತ್ತು ತಿಳ್ಕೊಳ್ತೋಗೋಣ. ವಿ ಸಿ ಮೆನಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಆನ್ ಅರ್ತ್. ಸೊ ಭೂಮಿ ಮೇಲೆ ನಾವು ತುಂಬ ರೀತಿಯಾದಂತಹ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ನ ನೋಡ್ತಾ ಹೋಗಿದ್ದೀವಲ್ವಾ. ನಿಮ್ಗೆ ಗೊತ್ತೇ ಇದೆ ಲಿವಿಂಗ್ ಥಿಂಗ್ಸು ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಏನು ಅಂತ. ಲಿವಿಂಗ್ ಥಿಂಗ್ಸ್ ಇನ್ಕ್ಲೂಡ್ ಅನಿಮಲ್ಸ್, ಪ್ಲ್ಯಾಂಟ್ಸ್, ಹ್ಯೂಮನ್ ಬೀಯಿಂಗ್ಸ್. ಆಲ್ ದೇ ಗ್ರೋ. ಲಿವಿಂಗ್ ಥಿಂಗ್ಸ್ ಅಂದರೆ ಏನು? ಅನಿಮಲ್ಸ್ ಇರ್ಬೋದು, ಪ್ಲ್ಯಾಂಟ್ಸ್ ಇರ್ಬೋದು, ಹ್ಯೂಮನ್ ಬೀಯಿಂಗ್ಸ್ ಅಂದರೆ ನಾವು ಮನುಷ್ಯರು ಅಲ್ವಾ. ಆಲ್ ದೇ ಗ್ರೋ. ಇವರೆಲ್ಲರೂ ಏನಾಗ್ತಾ ಹೋಗ್ತಾರೆ? ಬೆಳವಣಿಗೆ ಆಗ್ತಾ ಹೋಗ್ತಾರೆ, ಗ್ರೋನಪ್ ಆಗ್ತಾ ಹೋಗ್ತಾರಲ್ವಾ. ಅನಿಮಲ್ಸ್, ಪ್ರಾಣಿಗಳು ಚಿಕ್ಕದಿಂದ ದೊಡ್ಡದಾಗ್ತಾ ಹೋಗುತ್ತಲ್ವಾ. ಪ್ಲ್ಯಾಂಟ್ಸ್ ಕೂಡ ಏನಾಗುತ್ತೆ? ಚಿಕ್ಕದ್ರಿಂದ ದೊಡ್ಡದಾಗ್ತಾ ಆಗ್ತಾ ಗಿಡ ಆಗಿ ಮರ ಆಗಿ ಬೆಳೀತಾ ಹೋಗುತ್ತೆ. ಹ್ಯೂಮನ್ ಬೀಯಿಂಗ್ಸ್, ನಾವು ಕೂಡ ಚಿಕ್ಕ ಮಗುವಿಂದ ದೊಡ್ಡವರಾಗ್ತಾ ಆಗ್ತಾ ಹೋಗ್ತೀವಲ್ವಾ. ಆಲ್ ದೇ ಗ್ರೋ. ಗ್ರೋ ಅಂದರೆ ನಾವು ಬೆಳೆಯೋದು, ಗ್ರೋನಪ್ ಆಗೋದು. ಅದಕ್ಕೆ ನಮ್ಮನ್ನು ಏನಂತ ಕರಿತೀವಿ ನಾವು? ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ನಾವು ಕೂಡ ಲಿವಿಂಗ್ ಥಿಂಗ್ಸ್. ಡಿಡ್ ಯು ಎವರ್ ಸಿ ಮೌಂಟೇನ್ ಬಿಲ್ಡಿಂಗ್ or furniture growing? No. So these are non-living things. ನೀವೆಲ್ಲಾದರೂ ಮೌಂಟೇನ್ಸ್, ಬೆಟ್ಟ ಗುಡ್ಡಗಳು, ಬಿಲ್ಡಿಂಗ್ಸ್ಗಳು ಆ್ಯಂಡ್ ದೆನ್ ಫರ್ನಿಚರ್ಸ್, ಡೆಸ್ಕ್, ಟೇಬಲ್ಸ್ ಇದೆಲ್ಲಾದರೂ ಗ್ರೋನಪ್ ಆಗೋದನ್ನ ನೋಡಿದ್ದೀರಾ? ಚಿಕ್ಕ ಬೆಟ್ಟ ಇರೋದು ನಾಳೆ ನೋಡಿದರೆ ದೊಡ್ಡ ಬೆಟ್ಟ ಆಗುತ್ತಾ? ಇಲ್ಲ ಅಲ್ವಾ. ಸೊ ಇದನ್ನೆಲ್ಲ ನಾವೇನಂತ ಕರಿತೀವಿ? ನಾನ್ ಲಿವಿಂಗ್ ಥಿಂಗ್ಸ್ ಅಂತೇಳಿ ಕರಿತಾ ಹೋಗ್ತೀವಿ. Can we guesses the size of earth looking at one time? ನೀವೇನಾದರೂ ಗೆಸ್ ಮಾಡ್ತೀರಾ ಅರ್ತ್, ಈ ಭೂಮಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ? ಯಾರಾದರೂ ಗೆಸ್ ಮಾಡೋಕ್ಕಾಗುತ್ತಾ? ನೋ. ಆ್ಯಂಡ್ ವೈ? ನಮ್ಮ ಕೈಯಲ್ಲಿ ಗೆಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಯಾಕೆ? ಬಿಕಾಸ್ ದ ಅರ್ತ್ ಈಸ್ ವೆರಿ ಬಿಗ್ ಆ್ಯಂಡ್ ರೌಂಡ್ ಇನ್ ಶೇಪ್. ನಮ್ಮ ಭೂಮಿ ತುಂಬ ದೊಡ್ಡದಾಗಿದೆ ಆ್ಯಂಡ್ ದೆನ್ ರೌಂಡ್ ಶೇಪಲ್ಲಿದೆ. ನಮ್ಮ ಭೂಮಿ ಯಾವ ರೀತಿ ಇದೆ? ರೌಂಡ್ ಶೇಪಲ್ಲಿದೆ. ಇಟ್ ಈಸ್ ಲೈಕ್ ಎ ಹ್ಯೂಜ್ ಬಾಲ್. ಸೊ ಬಾಲ್ ಟೈಪಲ್ಲಿ ನಮ್ಮ ಭೂಮಿ ಕಾಣಿಸ್ತಾ ಹೋಗುತ್ತೆ. ಟು ಸ್ಟಡಿ ಅರ್ತ್ ವಿ ಕೆನಾಟ್ go to all places on it, so we make a model of earth to study that is now has a globe. ಸೊ ನಾವು ಭೂಮಿ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಎಲ್ಲ ಪ್ಲೇಸಸ್ಗಳಿಗೂ ಹೋಗೋಕ್ಕಾಗುತ್ತಾ? ಭೂಮಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಸುತ್ತೋದಕ್ಕಾಗುತ್ತಾ? ನೋ, ನೆವರ್ ಅಲ್ವಾ. ಸೊ ಅದಕ್ಕಾಗಿ ನಾವೇನು ಯೂಸ್ ಮಾಡ್ತಿದ್ದೀವಿ? ವಿ ಯೂಸ್ ಗ್ಲೋಬ್. ಗ್ಲೋಬ್ ಅಂದರೆ ಇಸ್ ಮಾಡೆಲ್ ಆಫ್ ದ ಅರ್ತ್. ಓಕೆ, ಎಸ್, ಇಲ್ಲಿ ಇಮೇಜಸ್ ತೋರಿಸ್ತಿದ್ದೀನಿ ನೋಡಿ. ಲಿವಿಂಗ್ ಥಿಂಗ್ಸ್ಗೂ ನಾನ್ ಲಿವಿಂಗ್ ಥಿಂಗ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಅಂತೇಳಿ. ಲಿವಿಂಗ್ ಥಿಂಗ್ಸ್ ಅಂದರೆ ಏನೇನು? ಗಿಡ, ಮರ, ಬಳ್ಳಿ ಆ್ಯಂಡ್ ದೆನ್ ಪ್ರಾಣಿಗಳಿರ್ಬೋದು, ಪಕ್ಷಿಗಳಿರ್ಬೋದು, ಮತ್ತು ನಾವು ಅಲ್ವಾ, ಮನುಷ್ಯರು ಇರ್ಬೋದು. ಇವನ್ನೆಲ್ಲ ನಾವು ಲಿವಿಂಗ್ ಥಿಂಗ್ಸ್ ಅಂತ ಕರಿತೀವಿ. ನಾನ್ ಲಿವಿಂಗ್ ಥಿಂಗ್ಸ್ ಅಂದರೆ ಇಲ್ಲಿರೋ ಬಿಲ್ಡಿಂಗ್ಸು, ಸೈಕಲ್ಸು, ಆ್ಯಂಡ್ ದೆನ್ ಬಾಲ್ ಇರ್ಬೋದು, ಬೆಟ್ಟ ಗುಡ್ಡ ಇರ್ಬೋದು, ಇಲ್ಲಿರೋ ಸೀಸರ್, ಪೆನ್ಸಿಲ್, ವಾಟರ್, ಇದೆಲ್ಲ ನಾವೇನಂತೀವಿ? ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಹೇಳ್ತೀವಿ. ಗೊತ್ತಾಗ್ತಿದೆಯಾ? ಲಿವಿಂಗ್ ಥಿಂಗ್ಸ್ ಆ್ಯಂಡ್ ದೆನ್ ನಾನ್ ಲಿವಿಂಗ್ ಥಿಂಗ್ಸ್ಗೂ. ಸೊ ನಮ್ಮ ಭೂಮಿ ಯಾವ ರೀತಿ ಇದೆ ಅಂತ ಹೇಳಿದೆ? ಅರ್ತ್ ಈಸ್ ವೆರಿ ಬಿಗ್ ಆ್ಯಂಡ್ ರೌಂಡ್ ಶೇಪ್. ಸೊ ಭೂಮಿ ಯಾವ ರೀತಿ ಕಾಣಿಸ್ತಾ ಇದೆ ನಿಮಗೆ? ಅರ್ತ್ ಈಸ್ ರೌಂಡ್ ಶೇಪಲ್ಲಿದೆ ಅಲ್ವಾ. ಇಟ್ ಈಸ್ ಲೈಕ್ ಎ ಹ್ಯೂಜ್ ಬಾಲ್ ಥರ ಕಾಣಿಸ್ತಾ ಇದೆ ನಮಗೆ ನೋಡೋದಕ್ಕಲ್ವಾ. ಸೊ ಇದನ್ನು ನಾವು ಎಲ್ಲ ಪ್ಲೇಸಸ್ಗೂ, ಭೂಮಿ ಮೇಲಿರೋ ಎಲ್ಲ ಪ್ಲೇಸಸ್ಗೂ ಹೋಗಿ ಭೂಮಿ ಯಾವ ರೀತಿ ಇದೆ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇಲ್ಲ ಅಲ್ವಾ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ನಾವು ಮಾಡೆಲ್ ಆಗಿರೋ ಗ್ಲೋಬ್ನ ಯೂಸ್ ಮಾಡ್ತಾ ಇದ್ದೀವಿ. ಗ್ಲೋಬ್ ಯಾವ ರೀತಿ ಇರುತ್ತೆ ನೋಡಿ. ಎಸ್, ಕಾಣಿಸ್ತಾ ಇದೆಯಾ ಗ್ಲೋಬು? ಸೊ ಇದನ್ನು ಮಾಡೆಲ್ ಆಫ್ ದ ಅರ್ತ್ ಅಂತೇಳಿ ಕರಿತಾ ಹೋಗ್ತೀವಿ. ಗ್ಲೋಬ್ ದ ಮಾಡೆಲ್ ಆಫ್ ಅರ್ತ್. ದ ಗ್ಲೋಬ್ ಈಸ್ ರೌಂಡ್ ಲೈಕ್ ಎ ಬಾಲ್ ಆ್ಯಂಡ್ ಈಸ್ ಫಿಕ್ಸ್ಡ್ ಅಟ್ ಎ
point which can be rotated on its axis. ಸೊ ಈ ಗ್ಲೋಬ್ನ ನಾವೇನು ಯಾವ ಶೇಪಲ್ಲಿದೆ, ಇದು ರೌಂಡ್ ಶೇಪಲ್ಲಿದೆ, ಕಾಣಿಸ್ತಾ ಇದೆಯಾ ನಿಮಗೆ? ಸೊ ಇದನ್ನ ಏನು ಮಾಡಿದ್ದೀವಿ ನಾವು, ಒಂದು ಪಾಯಿಂಟಲ್ಲಿ ಏನು ಮಾಡಿದ್ದೀವಿ, ಇದನ್ನ ಫಿಕ್ಸ್ ಮಾಡಿದ್ದೀವಿ. ಇದನ್ನ ನಾವೇನು ಮಾಡ್ಬೋದು, ರೊಟೇಟ್ ಮಾಡ್ತಾ ಅಂದರೆ ತಿರುಗಿಸ್ತಾ ಹೋಗ್ಬೋದು. At one time we can see only a half of it. ಸೊ ಒಂದು ಸೈಡಿಂದ ನೋಡಿದರೆ ನಮಗೆ ಏನು ಕಾಣಿಸುತ್ತೆ, ಕೇವಲ ಅರ್ಧ ಭೂಮಿಯಷ್ಟು, ಆಲ್ಫ್ ಆಫ್ ಅರ್ತ್ ಅಷ್ಟೇ, ಆಲ್ಫ್ ಆಫ್ ಗ್ಲೋಬ್ ಕಾಣಿಸುತ್ತಲ್ವಾ? ಪೂರ್ತಿ ಗ್ಲೋಬ್ ನಮ್ಗೆ ಕಾಣಿಸುತ್ತಾ ಇಲ್ಲ, ಅದನ್ನ ರೊಟೇಟ್ ಮಾಡಿದಾಗ ಮಾತ್ರ ನಮ್ಗೆ ಏನಾಗುತ್ತೆ, ಸೆನ್ಸಬಲ್ ಆಗ್ತಾ ಹೋಗುತ್ತೆ, ಅದು ರೌಂಡ್ ಶೇಪ್ ಇರೋದು ಅಲ್ವಾ? ಸೊ ನಮಗೆ ಒಂದು ಸೈಡಿಂದ ನೋಡಿದರೆ ಏನು ಕಾಣಿಸುತ್ತೆ, ಆಲ್ಫ್ ಆಫ್ ಗ್ಲೋಬ್ ಕಾಣಿಸ್ತಾ ಹೋಗುತ್ತೆ. We have to rotate the globe to see other half. ನಾವು ಇದನ್ನು ರೊಟೇಟ್ ಮಾಡಿದಾಗ ಮಾತ್ರ ಇದರ ಇನ್ನೊಂದು ಭಾಗ ಕಾಣಿಸ್ತಾ ಹೋಗುತ್ತೆ. ಇದೇ ನೀವು ಹಿಂಗೆ ನಿಂತ್ಕೊಂಡು ನೋಡಿದರೆ ಹಿಂದ್ಗಡೆ ಮುಂದ್ಗಡೆ ಎರಡೂ ಕಾಣಿಸುತ್ತಾ? ನೋ ಚಾನ್ಸ್ ಅಲ್ವಾ? ಅದನ್ನ ತಿರುಗಿಸ್ತಾ ಹೋದರೆ ನಮಗೆ ಹಿಂದೇನಿದೆ ಮುಂದೇನಿದೆ ಅಂತೇಳಿ ಕಾಣಿಸ್ತಾ ಹೋಗುತ್ತೆ. ಎ ಗ್ಲೋಬ್ ಹ್ಯಾಸ್ ಮೆನಿ ಕಲರ್ಸ್. ಗ್ಲೋಬನ್ನು ನಾವು ತುಂಬ ಡಿಫ್ರೆಂಟ್ ಕಲರ್ಸಲ್ಲಿ ನೋಡ್ತಾ ಹೋಗ್ಬೋದು. ಇಟ್ ಶೋಸ್ ಡಿಫ್ರೆಂಟ್ ಫ್ಯೂಚರ್ಸ್ ಆಫ್ ಲ್ಯಾಂಡ್ ಆ್ಯಂಡ್ ವಾಟರ್. ಈ ಗ್ಲೋಬ್ ನಮ್ಗೆ ಏನು ತಿಳಿಸ್ಕೊಡುತ್ತೆ ಅಂದರೆ, ಭೂಮಿ ಮೇಲೆ ಅಂದರೆ ಅರ್ಥಲ್ಲಿ ಎಷ್ಟು ಪಾರ್ಟ್ ಲ್ಯಾಂಡ್ ಇದೆ, ಭೂಮಿ ಇದೆ, ಆ್ಯಂಡ್ ದೆನ್ ವಾಟರ್ ನೀರಿದೆ, ಎಷ್ಟು ಭಾಗ ಭೂಮಿ ಇದೆ, ಎಷ್ಟು ಭಾಗ ನೀರಿದೆ ಅನ್ನೋದನ್ನ ನಾವು ಈ ಗ್ಲೋಬ್ ಮೂಲಕ ತಿಳ್ಕೊಳ್ತಾ ಹೋಗ್ಬೋದು. ಈ ಗ್ಲೋಬಲ್ಲಿ ನಿಮಗೆ ಬ್ಲೂ ಕಲರ್ ಕಾಣಿಸ್ತಾ ಇರೋದು ಎಲ್ಲ ಕೂಡ ವಾಟರ್, ಆ್ಯಂಡ್ ದೆನ್ ಕಲರ್ ಕಾಣಿಸ್ತಾ ಇದೆಯಲ್ವಾ ಪಾರ್ಟ್ಸು, ಅದನ್ನು ಮಾತ್ರ ನಾವೇನಂತ ಕರಿತೀವಿ, ಭೂಮಿ, ಅರ್ತ್, ಲ್ಯಾಂಡ್ ಪಾರ್ಟ್ ಅಂತೇಳಿ ಕರಿತೀವಿ. ಎ ಗ್ಲೋಬ್ ಹ್ಯಾಸ್ ಮೆನಿ ಕಲರ್ಸಲ್ಲಿ ಇರುತ್ತೆ ಅಂತ ಹೇಳಿದ್ನಲ್ವಾ. ಹೌಎವರ್ ಇಟ್ ಕೆನಾಟ್ ಬಿ ಯೂಸ್ಡ್ ಆಲ್ ಟೈಮ್ಸ್ ಡ್ಯೂ ಟು ದ ಫಾಲೋಯಿಂಗ್ ರೀಸನ್ಸ್. ಈ ಗ್ಲೋಬ್ನ ನಾವು ಎಲ್ಲ ಟೈಮಲ್ಲೂ ಯೂಸ್ ಮಾಡೋಕ್ಕಾಗಲ್ಲ. ಯಾವ್ಯಾವ ಟೈಮಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಅಂದರೆ, ಇಲ್ಲಿ ನೋಡಿ, ಇಟ್ ಈಸ್ ಡಿಫಿಕಲ್ಟ್ ಟು ಕ್ಯಾರಿ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಇದನ್ನು ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ಗೆ ನಾವು ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತಲ್ವ. ಅಂದರೆ ಆ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೋದು, ಕೈಯಲ್ಲಿ ಇಟ್ಕೊಂಡು ಹೋಗ್ಬೋದು ಅಂತ ಹೇಳ್ಬೇಡಿ, ಎಲ್ಲ ಪ್ಲೇಸಿಗೂ ಒಂದೇ ಟೈಮಲ್ಲಿ ತೊಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಟು ಸ್ಟಡಿ ಎ ಸ್ಮಾಲ್ ಪಾರ್ಟ್ ಆಫ್ ಅರ್ತ್ ಗ್ಲೋಬ್ ಈಸ್ ನಾಟ್ ಯೂಸ್ಫುಲ್. ನಾವು ಭೂಮಿಯ ಒಂದು ಚಿಕ್ಕ ಭಾಗದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಮಗೆ ಗ್ಲೋಬ್ ಅಷ್ಟು ಯೂಸ್ಫುಲ್ ಆಗೋದಿಲ್ಲ. ನೀವೀಗ ಓನ್ಲಿ ಇಂಡಿಯಾದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಗ್ಲೋಬ್ನ ಇಟ್ಕೊಂಡು ಇಂಡಿಯಾದ ಬಗ್ಗೆ ಸರ್ಚ್ ಮಾಡಿದರೆ ನಮಗೆ ಸಿಗುತ್ತಾ? ಇಲ್ಲ. ನಾವು ಅದಕ್ಕೇನು ಯೂಸ್ ಮಾಡಬೇಕು? ಇಟ್ ಗಿವ್ಸ್ ಓನ್ಲಿ ಏನು ಯೂಸ್ ಮಾಡ್ಬೋದು? ಮ್ಯಾಪ್ನ ಯೂಸ್ ಮಾಡ್ಬೋದು. ಇಟ್ ಗಿವ್ಸ್ ಓನ್ಲಿ ಬ್ರಾಡ್ ವ್ಯೂ ಆಫ್ ಅರ್ತ್. ಇದು ನಮ್ಮ ಭೂಮಿಯ ಎಲ್ಲ ಭಾಗವನ್ನು ನೋಡೋದಕ್ಕೆ ಮಾತ್ರ ಸಹಾಯ ಆಗುತ್ತೆ, ಹೆಲ್ಪ್ ಆಗುತ್ತೆ ಈ ಗ್ಲೋಬ್. ಬಟ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಮ್ಯಾಪ್ಸ್ ಕೇಮ್ ಇಂಟು ಎಕ್ಸ್ಟೆನ್ಸ್. ಸೊ ನಾವು ಯಾವುದಾದ್ರೂ ಒಂದು ಭಾಗದ ಬಗ್ಗೆ, ಈ ಗ್ಲೋಬಲ್ಲಿ ಓನ್ಲಿ ಇಂಡಿಯಾದ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ನಾವು ಇಂಡಿಯಾ ಮ್ಯಾಪ್ನ ಯೂಸ್ ಮಾಡಿದರೆ ನಮಗೆ ಕ್ಲಿಯರಾಗಿ ಏನಾಗ್ತಾ ಹೋಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಸೊ ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಾವು ಗ್ಲೋಬ್ನ ಯೂಸ್ ಮಾಡೋಕ್ಕಿಂತ ಅವಾಗ ಏನನ್ನ ಯೂಸ್ ಮಾಡಬೇಕು, ನಾವು ಮ್ಯಾಪ್ನ ಯೂಸ್ ಮಾಡಬೇಕು. ಟೋಟಲ್ ಅರ್ತ್ ಬಗ್ಗೆ ನಾವು ಸ್ಟಡಿ ಮಾಡಬೇಕಾದ್ರೆ ನಾವು ಗ್ಲೋಬ್ನ ಯೂಸ್ ಮಾಡ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಟುಡೇ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ಡ್ ಗ್ಲೋಬ್. ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಮ್ಯಾಪ್ಸ್. ಓಕೆ, ಥ್ಯಾಂಕ್ ಯು.